ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕೆಲವು ವೇಳೆ ಚಿಕ್ಕ ಚಿಕ್ಕ ಕೆಲಸಗಳು ಕೂಡ್ತಾ ಹೋದಾಗ ಯಾವ ರೀತಿ ದೊಡ್ಡ ಕೆಲಸ ಆಗುತ್ತೆ, ಒಂದು ಸಮಾಜಮುಖಿಯಾದ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಸುಂದರವಾದ ಉದಾಹರಣೆ ಇದೆ ಗೆಳೆಯರೇ. ಅಮೇರಿಕಾ ದೇಶದಲ್ಲಿ ವಸೇವಲಾ ಮೆಕ್ಕಾರ್ಟಿ ಅಂತ ಒಬ್ಬ ಮಹಿಳೆ. ಆಕೆಯ ಕಾಯಕ ಬಟ್ಟೆಯನ್ನು ಒಗೆಯುವಂಥದ್ದು. ಆಕೆಯ ಕಾಯಕ ಅವಳು ದಿನನಿತ್ಯ ಅಕ್ಕಪಕ್ಕದ ಮನೆಯವರು, ಹೀಗೆ ಅವಳಿಗೆ ಬಟ್ಟೆ ಕೊಡೋರು, ಎಲ್ಲರ ಬಟ್ಟೆಗಳನ್ನು ಶುದ್ಧವಾಗಿ ಒಗೆದು ಕೊಟ್ಟು ಅವ್ರು ಕೊಡ್ತಕ್ಕಂಥ ಹಣದಿಂದ ಜೀವನ ಮಾಡ್ತಾಯಿರ್ತಾಳೆ. ಆಕೆ ಎಷ್ಟು ಕಾಯಕ ಮಗ್ನಳಾಗಿರ್ತಾಳೆ ಅಂದರೆ, ಅವಳು ತನ್ನ ಕಾಯಕದ ವೇಳೆ ಬಿಟ್ಟು ಬೇರೆ ಹೊರಗಡೆನೂ ಕೂಡ ಹೋಗಿ ಯಾವುದೇ ರೀತಿಯಾದಂಥ ಕಾಲ ವ್ಯಯ ಮಾಡಲ್ಲ. ತನ್ನ ದಿನನಿತ್ಯದ ಅವಶ್ಯಕತೆಗೆ ಬೇಕಾದ ವಸ್ತುಗಳನ್ನು ತರಲಿಕ್ಕೆ ಮಾತ್ರ ಆಕೆ ಹೊರಗಡೆ ಹೋಗ್ತಾಳೆ. ಇನ್ನು ಉಳಿದ ವೇಳೆಯೆಲ್ಲ ಅವಳ ಕಾಯಕ ಬಟ್ಟೆ ಒಗೆಯುವುದೇ. ಹೀಗೆ ಅವಳು ಕಾಯಕದಿಂದ ಬಂದ ಹಣವನ್ನು ತನಗೆಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಉಳಿದದ್ದನ್ನು ಒಂದು ಬ್ಯಾಂಕಲ್ಲಿ ಕೂಡಿಡ್ತಾ ಹೋಗ್ತಾಳೆ. ಎಷ್ಟರ ಮಟ್ಟಿಗೆ ಅವಳ ಜೀವನದಲ್ಲಿ ತನ್ಮಯಳಾಗಿರ್ತಾಳೆ ಅಂದರೆ, ಆಕೆ ಕೆಲವಾರು ಹತ್ತಿರದ ಬಂಧು ಬಳಗ ಇರ್ತಾರೆ ಅಷ್ಟೇ. ಅವಳು ಮದುವೆನೂ ಕೂಡ ಆಗಲ್ಲ. 80 ವರ್ಷದವರೆಗೆ ಸುದೀರ್ಘವಾದ ಕಾಯಕವನ್ನು ಮಾಡ್ತಾಳೆ ಅವಳು. ಆಗ 80 ವರ್ಷದ ಆ ವೇಳೆ ಯಾರೋ ಒಬ್ಬರು ನೀವು ಜೀವನದಲ್ಲಿ ಮದುವೆನೇ ಆಗಲಿಲ್ಲ ಅಂದಾಗ ಅವಳು ಹೇಳ್ತಾಳೆ, ಒಬ್ಬ ಒಳ್ಳೆಯ ವ್ಯಕ್ತಿಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ತಮಾಷೆಯಾಗಿ. ಅಷ್ಟು ಬಿಟ್ಟರೆ ಅವಳು ಸಂಪೂರ್ಣವಾಗಿ ತನ್ನ ಜೀವನವನ್ನು ಕಾಯಕಕ್ಕೆ ತೊಡಗಿಸ್ಕೊತಾಳೆ. ಅವಳು 80ನೇ ವಯಸ್ಸಿಗೆ ಬಂದಾಗ ಆಕೆ ಹಣವನ್ನು ಕೂಡಿಡ್ತಿದ್ದಂತಹ ಮ್ಯಾನೇಜರ್ ಕರೆಸ್ತಾರೆ. ನಿನ್ನ ಹಣದ ಮೊತ್ತ ಎಷ್ಟಾಗಿರ್ಬೋದು ಗೊತ್ತಾ ಅಂತ. ಆಕೆ ಅದು ಸರಿಯಾಗಿ ಗೊತ್ತಿರಲ್ಲ ಅವಳಿಗೆ. ಅದಕ್ಕೆ ಆ ಮ್ಯಾನೇಜರ್ 10 ನಾಣ್ಯಗಳನ್ನ ಅವಳನ್ನ ಮುಂದೆ ಇಟ್ಟು, ನೀನು ಗಳಿಸಿರುವ ಹಣದ ಪ್ರಮಾಣ ಈ 10 ನಾಣ್ಯಗಳಾದರೆ, ಈ 10 ನಾಣ್ಯಗಳನ್ನ ನೀನು ಯಾವ್ಯಾವ ಉದ್ದೇಶಕ್ಕೆ ಬಳಸ್ತೀಯ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, 1 ನಾಣ್ಯವನ್ನು ನಾನು ಚರ್ಚಿಗೆ ಕೊಡ್ತೀನಿ, ಉಳಿದ 3 ನಾಣ್ಯಗಳನ್ನ ನಾನು ತೀರಾ ಹತ್ತಿರದ ಬಂಧುಗಳು ಆತ್ಮೀಯರಿಗೆ ಕೊಡ್ತೀನಿ, ಇನ್ನು ಉಳಿದ 6 ನಾಣ್ಯಗಳನ್ನು ನಾನು ಒಳ್ಳೆಯ ಸದುದ್ದೇಶಕ್ಕೆ ಬಳಸ್ತೀನಿ ಅಂತ ಹೇಳ್ತಾಳೆ. ಹಾಗೆ ಹೇಳುವಾಗ ಅವಳ ಮುಖದಲ್ಲಿ ಒಂದು ಸುಂದರವಾದ ನಗು ಇರುತ್ತೆ. ತದನಂತರ 1 ತಿಂಗಳ ನಂತರ ಆಕೆ 6 ನಾಣ್ಯಗಳನ್ನು ಒಂದು ಅಮೌಂಟ್ ಅಂದರೆ ಸುಮಾರು $1.5 ಲಕ್ಷ ಒಂದು ವಿಶ್ವವಿದ್ಯಾಲಯಕ್ಕೆ ನೀಡಿ ಅವಳ ಹೆಸರಲ್ಲಿ ಸ್ಕಾಲರ್ಶಿಪ್ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾಳೆ. ಅದೇ ಥರ ಅವಳು ಮಾಡ್ತಾಳೆ. ಆ ಸುದ್ದಿ ಬಹಳ ಪ್ರಚಾರವನ್ನು ಪಡೆಯುತ್ತೆ. ದೇಶದ ಖ್ಯಾತನಾಮರೆಲ್ಲ ಆಕೆಯ ಸಾಧನೆಯನ್ನು ಕೊಂಡಾಡ್ತಾರೆ. ದಿನಪತ್ರಿಕೆಗಳಲ್ಲೆಲ್ಲ ಅವಳ ಸುದ್ದಿ ಬರುತ್ತೆ. ಒಬ್ಬ ಮಹಿಳೆ ಕಷ್ಟಪಟ್ಟು ನಿಸ್ವಾರ್ಥವಾಗಿ ಈ ಥರ ಸಾಧನೆ ಮಾಡಿರೋದಕ್ಕೆ ಅವಳಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ಕೊಡ್ತವೆ. ಅವಳ ಉದ್ದೇಶ ಒಂದೇ ಆಗಿರುತ್ತೆ, ತಾನು ಓದುವ ಮಕ್ಕಳಿಗೆ ತೊಂದರೆ ಆದಾಗ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಅವಳ ಜೀವನದ ಪರಮೋದ್ದೇಶ ಆಗಿರುತ್ತೆ. ಅದೇ ಥರ ಆಕೆ ಮಾಡ್ತಾಳೆ. ಅವಳ ಒಂದು ಆಸೆ ಇರುತ್ತೆ, ನನ್ನ ಹಣದಿಂದ ಓದಿದವಳು ಒಬ್ಬಳು ಪದವೀಧರೆ ಆದರೆ ನಾನು ಸಾಯೋದ್ರೊಳಗೆ ಅದು ನನಗೆ ಸಂತೋಷ ಅಂತ ಭಾವಿಸ್ತಾಳೆ. ಅದು ಅವಳಿಗೆ ಆತ್ಮತೃಪ್ತಿ ಕೊಡುತ್ತೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅದೇ ಥರ ಅವಳು 87ನೇ ವಯಸ್ಸಲ್ಲಿ ಸಾಯುವ 1 ತಿಂಗಳ ಮೊದಲು ಅವಳು ಕೂಡಿಟ್ಟ ಹಣದಿಂದ, ಅಂದರೆ ಅವಳ ಸ್ಕಾಲರ್ಶಿಪ್ನಿಂದ ಒಬ್ಬ ಹುಡುಗಿ ಪದವೀಧರೆಯಾಗಿ ಪದವಿಯನ್ನು ಪಡೆದು ವಿಶ್ವವಿದ್ಯಾಲಯದಿಂದ ಹೊರಬರ್ತಾಳೆ. ತದನಂತರ ಅವಳು ನೆಮ್ಮದಿಯಿಂದ ಅವಳು ಗತಿಸಿದ ಬಳಿಕ ಈ ಪದವೀಧರೆ ಅವಳ ಹಣದಿಂದ ಓದಿ ಪದವೀಧರೆ ಆದಲಲ್ಲ, ಅವಳನ್ನ ಕೇಳ್ತಾರೆ ಪತ್ರಕರ್ತರು, ನಿಮ್ಮ ಎಜುಕೇಷನ್ಗೆ ಸಹಾಯ ಮಾಡಿದ ದಾನಿಯ ಬಗ್ಗೆ ನೀವು ಏನು ಹೇಳ್ತೀರ ಅಂತ. ಆಕೆ ನೋಡಿ, ಆ ಪದವೀಧರೆ ಕೊಟ್ಟ ಉತ್ತರ, ಸ್ವರ್ಗಕ್ಕೆ ಆಕೆಗಿಂತ ಮಿಗಿಲಾದ ದೇವತೆ ಸಿಗಕ್ಕೆ ಸಾಧ್ಯ ಇಲ್ಲ,
ಅವಳು ಈ ಭೂಮಿಗೆ ಒಂದು ಸ್ಫೂರ್ತಿಯಾಗಿ ಮಾದರಿಯಾಗಿ ಬದುಕಿದ್ಲು. ಆಕೆಯನ್ನು ಒಬ್ಬ ದೇವತೆ ಬೇಕು ಅಂದ್ಬಿಟ್ಟು ಸ್ವರ್ಗಕ್ಕೆ ಕರೆಸ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಎಷ್ಟು ಸುಂದರವಾದ ಮಾತು, ಎಷ್ಟು ಅರ್ಥಪೂರ್ಣವಾದ ಮಾತು ಗೆಳೆಯರೆ. ಹಾಗೆ ನಾವು ಹೇಳೋದು ಸಣ್ಣ ಸಣ್ಣದಾದರೂ ಸಹ ಅದು ಮಾಡ್ತಾ ಮಾಡ್ತಾ ದೊಡ್ಡದಾಗುತ್ತೆ. ಏನೇನಿ ಗೂಡಿ ಹಳ್ಳ ಆಗುತ್ತೆ, ತೆನೆ ಗೂಡಿ ಬಳ್ಳ ಆಗುತ್ತೆ. ಆದ್ದರಿಂದ ನಾವು ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡ್ತಾ ಹೋದಾಗ ಅದು ದೊಡ್ಡ ಯಶಸ್ಸಾಗುತ್ತೆ. ನಮ್ಮ ಸಣ್ಣ ಎಟಕಬಹುದಾದಂಥ ಕೆಲಸಗಳನ್ನೇ ಮಾಡ್ತಾ ಸಣ್ಣ ಸಣ್ಣ ಯಶಸ್ಸನ್ನು ಪಡಿತಾ ಹೋಗಿ ನಾವು ದೊಡ್ಡ ಯಶಸ್ಸನ್ನು ಪಡಿಬೋದು. ಅದನ್ನೇ ಹಂಗೆ ಸಮಾಜಮುಖಿಯಾಗಿ ಬಳಸಿದರೆ ನಮ್ಮ ಆತ್ಮಬಲ ಆತ್ಮತೃಪ್ತಿ ಹೆಚ್ಚುತ್ತೆ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳಿಕೊಂಡು ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.